ಸೊ ನನಗೆಲ್ಲೋ ಒಂದು ಕಡೆ ಏನೋ ಆಪತ್ ಬಾಂಧವ ಬಂದಲ್ಲ ಅಂತ ಅಂದ್ಬಿಟ್ಟು ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಸೀದಾ ಮುಂದೆಗಡೆ ಡೋರ್ ತೆಗೆದ್ಬಿಟ್ಟು ಹತ್ತು ಕೂತ್ಕೊಂಡ್ಬಿಟ್ಟೆ. ಓಕೆ. ಸೊ ನನಗೆ ಗೊತ್ತಾಗ್ಲೇ ಇಲ್ಲ ಹೇಗೆ ಏನು ಎತ್ತ ಅಂತ. ಹ್ಮ್. ಸೊ ಹತ್ಕೊಂಡಾದ್ಮೇಲೆ ಮುಂದೆ ಮುಂದೆ ಗಾಡಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾವಾಗ ಮುಂದೆ ಗಾಡಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅಷ್ಟು ಲೈಟ್ಗಳೆಲ್ಲ ಏನೂ ಇರಲಿಲ್ಲ. ಸೊ ಆಗ ಅದು ಕಾಡ್ ಥರ ಇತ್ತು. ಎಷ್ಟು ವರ್ಷದ ಹಿಂದಿನ ಮಾತು? ಸುಮಾರು ಒಂದು 10-11 ವರ್ಷ ಅನ್ಕೊಳ್ಳಿ. ಓಕೆ. 2011, 12ನೇ ಸಾಲ್ ಅನ್ಕೊಳ್ಳಿ. ಓಕೆ. ಸೊ ಆ ಟೈಮಲ್ಲಿ ಅಷ್ಟು ಡೆವಲಪ್ ಆಗಿರಲಿಲ್ಲ ಆ ಏರಿಯಾ. ತುಂಬ ನಿರ್ಜನ ಪ್ರದೇಶ ಥರ, ತುಂಬ ಕತ್ಲೆ, ಲೈಟೂ ಏನಿರಲಿಲ್ಲ ಉತ್ತರಳ್ಳಿಗೆ ಹೋಗೋ ರೋಡಲ್ಲಿ. ಸೊ ನಾನೇನು ಮಾಡಿದೆ, ಆ ಗಾಡಿ ಮೂವ್ ಆಯಿತು. ಮೂವ್ ಆಗ್ತಾ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಾನೇನು ಮಾಡಿದೆ, ನಮ್ಮ ಮನೆ ಅಡ್ರೆಸ್ ಹೇಳಕ್ಕೆ ಸ್ಟಾರ್ಟ್ ಆದೆ, ಈ ಕಡೆ ಲೆಫ್ಟ್ಗೆ ಹೋಗಬೇಕು ನೀವು ಅಂತ. ಸೊ ಮುಂದೆ ಮುಂದೆ ಬರ್ತಿದ್ದಾಗ ಹಿಂದೆಯಿಂದ ಒಂದು ಕೈ ಬಂತು ನನ್ನ ಈ ಭುಜಕ್ಕೆ. ಸೊ ನನಗೊಂದು ಸ್ವಲ್ಪ ಫುಲ್ಲು ಗಾಬರಿ ಆಗೋಯ್ತು. ಏನಿದು ಹಿಂಗೆ ಬರ್ತೈತಲ್ಲ ಅಂತ ಹಿಂದಕ್ಕೆ ತಿರ್ಗಿ ನೋಡಿದ್ರೆ 4 ಜನ ಒಳಗಡೆ ಕುಂತವ್ರೆ, ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ 4 ಜನ ಇದ್ದಾರೆ ಅಂತಲೇ ಗೊತ್ತಿಲ್ಲ? ವಿಂಡೋ ಹಾಕ್ಬಿಟ್ಟಿದ್ರಲ್ವಾ ಬ್ಲಾಕ್ ಕಲರಲ್ಲಿ, ನನಗೆ ಗೊತ್ತಾಗ್ಲಿಲ್ಲ, ಅಷ್ಟು ಅಬ್ಸರ್ವ್ ಕೂಡ ಮಾಡಲಿಲ್ಲ. ನನ್ನ ಥಾಟ್ ಏನು, ಬೇಗ ಮನೆ ಸೇರ್ಕೊಬಿಡ್ಬೇಕು, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಅನ್ನೋ ಒಂದು ಥಾಟು. ಸೊ ಅದು ಕೂತ್ಕೊಂಡೆ, ಹಿಂದೆಯಿಂದ ಕೈ ಬಂತು, ಫುಲ್ ಗಾಬರಿ, ಫುಲ್ ಬೇವತ್ತು, ನರ್ವಸ್ ಆಗಿಬಿಟ್ಟೆ ನಾನು. ಸೊ ಆಮೇಲೆ ಹಿಂದೆ ತಿರುಗಿ ನೋಡ್ತೀನಿ 4 ಜನ. ಆವಾಗ ಡ್ರೈವರ್ ಇತ್ಕೊಂಡಂದ್ರು, ನಮ್ಮ ಹುಡುಗರೇ ಬಿಡಮ್ಮ, ಏನು ಭಯ ಪಡ್ಕೋಬೇಡ ಅಂತ ಹೇಳಿದ್ರು. ಸೊ ಆಮೇಲೆ ನಾನೇನು ಗಾಡಿ ಮೂವ್ ಆಗ್ತಾ ಆಗ್ತಾ ಅವರು ಸುಮ್ಮನೆ ಇದು ಮಾಡೋಕ್ಕೆ ಸ್ಟಾರ್ಟ್ ಆದ್ರು. ನನಗೆ ಏನು ಸರ್ ಇದೆಲ್ಲ ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಆಮೇಲೆ ನಾನೇನು ಮಾಡಿದೆ, ನಮ್ಮ ಮನೆಗೆ ರೈಟ್ ತೊಗೋಬೇಕು ಗೊಲ್ಲಳ್ಳಿಗೆ ಹೋಗೋಕ್ಕೆ. ಸರ್ ರೈಟ್ ತೊಗೊಳ್ಳಿ, ಇವ್ರು ಸ್ಟ್ರೈಟ್ ಹೋಗ್ಬಿಟ್ರು. ಅವಾಗ ನಿಮಗೆ ಫುಲ್ಲು ಡೌಟು, ಭಯ, ಶಿವರಿಂಗ್ ಸ್ಟಾರ್ಟ್ ಆಯಿತು, ಅಳಕ್ಕೆ ಸ್ಟಾರ್ಟ್ ಆಗಿ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು. ಸರ್ ಏನು ಸರ್ ನಮ್ಮನೆ ಇರೋದು ಈ ಕಡೆ, ನೀವು ಹಿಂಗೆ ಕರ್ಕೊ ಹೋಗ್ತೀರಾ, ಸುಮ್ಮನೆ ಬಾಮ ಒಂದು 2 ನಿಮಿಷ ಹಾಗೆ ಅಂತ ಹೇಳ್ತವ್ರೆ. ನನಗೆ ಮನ್ಸು ಒಪ್ತಲ್ಲ ಸರ್, ಆ ಥರ ಅಲ್ಲ ಸರ್, ನಾವು ಕೆಲಸ ಮಾಡ್ಕೊಂಡು ಈ ಥರ ಅಂದ್ರೆ ನಿಮ್ಮನ್ನ ಅವರು ಟ್ರಾನ್ಸ್ ಕಮ್ಯುನಿಟಿ ಅನ್ಕೊಂಡಿದ್ರ ಅಥವಾ ಒಂದು ಹುಡುಗಿ ಅವ್ರು ನನ್ನನ್ನು ಆ ಥರ ಅನ್ಕೊಂಡಿರ್ಲಿಲ್ಲ, ಹುಡುಗಿ ಅಂತ ಅನ್ಕೊಂಡಿದ್ರು. ಸೊ ಯಾವಾಗ ಅವ್ರು ಆ ಥರ ಸ್ಟಾರ್ಟ್ ಆಗೋಕ್ಕಾದ್ರೂ ನಾನು ಒಳಗಡೆ ಭಯ ಪಟ್ಕೊಂಡು ಹೇಳ್ಬಿಟ್ಟೆ, ಸರ್ ನಾನು ಈ ಥರ ಹಾಗೆ ಅಂತ. ಸೊ ಅವ್ರಿಗೆ ಈ ಥರ ಹೇಳಿದ್ಮೇಲೆ ಇದ್ದಿದ್ದು ಇನ್ನೂ ಇದಾಗೋಯ್ತಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಂದ್ರೆ ಓಪನ್ ಆಗಿ ಮಾತಾಡಿದ್ರ ಏನಂತ? ನಾನು ಈ ಥರ ಟ್ರಾನ್ಸ್ ಅಲ್ಲ, ಅವರು ನಿಮ್ಮನ್ನ ಅಪ್ರೋಚ್ ಮಾಡಿದ್ರ? ಅವರು ಹಿಂಗ ಹಾಕೋದು ಕೈನ ಹಿಂಗೆಲ್ಲ ಮಾಡಕ್ ಭಯ ಶುರುವಾಗಿ, ಸರ್ ದಯವಿಟ್ಟು ಆ ಥರ ಅಲ್ಲ ಸರ್, ನಾನು ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ನಾನು ನಿಂತ್ಕೊಂಡೆ, ನೀವು ಡ್ರಾಪ್ ಆಗ್ತೀರಾ ಕೊಡ್ತೀರಾ ಅಂತ ನಾನು ಬಂದಿಲ್ಲಿ ನಿಂತ್ಕೊಂಡು, ನೀವು ನೋಡಿದ್ರೆ ಈ ಥರ ಎಲ್ಲ ಅಂತೆ, ಬಾಮ ಒಂದು 2 ನಿಮಿಷ ಹಂಗೆ ಅಂತ ಅವ್ರಂತ ನನ್ಗೆ ಒಳಗಡೆ ಪುಕ್ಕ ಪುಕ್ಕ ಅಂತೈತೆ. ಅಲ್ಲಿ ನೋಡಿದ್ರೆ ಯಾರು ಕಿರ್ಚ್ಕೊಳ್ಳಿ, ಏನ್ ಕೂಕೊಳ್ಳಿ, ನಾನು ಯಾರು ಇಲ್ಲ, ಫೋನ್ ಎಲ್ಲಿ ಯಾರಿಗೆ ಅಂತ ಮಾಡ್ತೀರಾ, ಇದ್ರಲ್ಲಿ ನೆಟ್ವರ್ಕ್ ಇರಲ್ಲ, ಇದಿರಲ್ಲ. ಅಯ್ಯೋ ಗಾಬರಿಯಾಗಿ ಡ್ರೈವರ್ ಕಾಲ್ಗೆಲ್ಲ ಬೀಳಕ್ ಹೋಗ್ಬಿಟ್ಟೆ. ಆ ಥರ ಅಲ್ಲ ಸರ್, ನಾನು ದಯವಿಟ್ಟು ಬಿಟ್ಬಿಡಿ, ನನ್ನ ಮನೆಗೆ ಹೋಗ್ಬೇಕು, ನಮ್ಮ ಮನೆಯವರೆಲ್ಲ ಕಾಯ್ತಾವ್ರೆ ಹಂಗೆ ಅಂತ. ಅವರು ಗಾಡಿಯಿಂದ ಕೆಳಗಡೆ ಇಳಿಸಿ ಇದನ್ನ ಮಾಡು, ಆ ಥರ ಮಾಡು, ಹಂಗೆ ಮಾಡು ಅಂತವ್ರೆ. ನನಗೆ ಆಗ್ತಾ ಇಲ್ಲ, ಹತ್ಕೊಂಡು ಕೈ ಕಾಲಿಗೆ ಬಿದ್ದು, ಸರ್ ದಯವಿಟ್ಟು ಆ ಥರ ಅನ್ಕೋಬೇಡಿ, ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ, ಈ ಥರ ಎಲ್ಲ ಮಾಡಬೇಡ್ರಿ ನೀವು ಹಂಗೆ ಅಂತ. ಆ ಡ್ರೈವರ್ಗೆ ಏನು ಮನ್ಸಿಗೆ ಬಂತೋ ಏನೋ ನನಗಂತೂ ಗೊತ್ತಿಲ್ಲ.